ಅಂತ ಅಂದ್ರೆ ಇದೆ ಅನ್ಸುತ್ತಲ್ಲ. ಅದೇ ಮರ ಮೇಡಮ್, ಮೇನ್ ಇದರ ಸೊಪ್ಪು ಮಲ್ಚಿಂಗ್. ಆ ಸೊಪ್ಪಿಂದ ನಾವು ತುಂಬಾ ಬಿದ್ದಿದೆ, ನಿಮ್ಗೆ ತೇವಾಂಶ ಬೇಗ ಭೂಮಿಯಿಂದ ಆವಿಯಾಗಿ ಹೋಗೋದಿಲ್ಲ. ಅದೇ ಇಲ್ಲಿ ಸ್ವಲ್ಪ ತಣ್ಣಗೆ ಅನ್ನಿಸ್ತದೆ. ಈ ಎರೆಹುಳು ಗೊಬ್ಬರದಿಂದನೇ ನಿಮ್ಗೆ ಒಂದು ಆದಾಯ, ಒಂದು ರೀತಿ ಆದಾಯ. ಖಂಡಿತ. ಈಗ ನೋಡಿ, ನಮ್ಮಲ್ಲಿ 30+ ದೇಶಿ ಹಸುಗಳಿದ್ದಾವೆ, ನಾಟಿ ಹಸುಗಳೆಲ್ಲ. ಈ ಹಸುಗಳಿಂದ ಬರ್ತಕ್ಕಂತ ಸೆಗಣಿ ಬರೀ ನಮ್ಮ 7 ಎಕರೆಗೆ ಸರ್ಪ್ಲಸ್ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ, ನಿಮ್ಗೆ 15ರಿಂದ 17 ತರದ ಕಂಟೆಂಟ್, ಪೋಷಕಾಂಶಗಳು ನಿಮ್ಗೆ ಎರೆಹುಳು ಗೊಬ್ಬರದಲ್ಲಿ ಇದೆ. ಕೆಲಸದ ಜೊತೆಲಿ ಕೃಷಿ ಭೂಮಿ ತಗೊಳ್ತಾರೆ. ಆ ನಂತರ ಕೃಷಿ ಕೆಲಸ ಎರಡು ನಿಭಾಯಿಸಕ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಕೆಲಸ ಬಿಡ್ತಾರೆ. ನಮಸ್ಕಾರ, ನಾನು ತೀರ್ಥನ್. ನಾನು ಮೈತ್ರಿ. ನಾವಿವತ್ತು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ವಡ್ರಗುಡಿ ಅನ್ನೋ ಒಂದು ಗ್ರಾಮದಲ್ಲಿ ಒಂದು 7 ಎಕರೆ ಒಂದು ತೋಟಕ್ಕೆ ಬಂದಿದ್ದೀವಿ. ಈ ತೋಟನ ಒಬ್ಬರು ಅಖಿಲ್ ಅಂತ ಒಬ್ಬರು ರೈತರು ನೋಡ್ಕೋತಾ ಇದ್ದಾರೆ. ಸೊ ಇಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ತೇಗ, ಹೆಬ್ಬೇವು ಜೊತೆಗೆ ಮಹಾಗನಿ ಅನ್ನೋ ಬೃಹತ್ತಾದ ಮರ ಇದೆ. ಅದು ಹೇಗಿದೆ ಅಂತ ನೋಡೋಣ ಬನ್ನಿ. ನಮಸ್ಕಾರ. ಸೊ ಅಖಿಲ್ ಅವರೇ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸ್ವಲ್ಪ. ನನ್ನ ಹೆಸರು ಅಖಿಲ್ ಅಂತೇಳಿ ಸರ್. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ವಡ್ರಗುಡಿ ಅಂತ ಊರ ಹೆಸರು. ಇದು ಬಂದು ಗದ್ದಿಗೆ ಸಮೀಪ ಇದೆ. ಯಾಕಂದ್ರೆ ಗದ್ದಿಗೆ ಅಂತ ಒಂದು ಪ್ರಸಿದ್ಧಿ ಸ್ಥಳ, ಹಾಗೆ ಅದರ ಸಮೀಪ ಇದೆ ವಡ್ರಗುಡಿ ಅಂತ. ಸೊ ನಿಮ್ಮ ತೋಟದ ಬಗ್ಗೆ ಕೇಳಿದ್ವಿ. ನೀವು ಮಹಾಗನಿ 15 ವರ್ಷದ ಮುಂಚೆನೆ ನೆಟ್ಟು ಇವಾಗ ಸ್ವಲ್ಪ ಒಳ್ಳೆ ಕಟಾವಿಗೆ ಬಂದಿದೆ ಅಂತ ಹೇಳಿದ್ರು. ಸೊ ತೋಟ ಹೇಗಿದೆ ಅಂತ ನೋಡೋಣ ಅಂತ ಬಂದ್ವಿ. ಬನ್ನಿ ಸರ್, ತೋಟ ನೋಡ್ಕೊಂಡೆ ನಿಮ್ಗೆ ಮರನೇ ನೇರವಾಗಿ ತೋರಿಸ್ತೇನೆ. ಬನ್ನಿ ಬನ್ನಿ ಬನ್ನಿ. ನಿಮ್ಮ ನಾಟಿ ಹಸುಗಳಿಂದ ಏನೇನು ಉಪಯೋಗ ಪಡ್ಕೋತಾ ಇದ್ದೀರಾ? ಅಂದ್ರೆ ಹಾಲಾಗಿರ್ಬೋದು, ಗೊಬ್ಬರದ ಜೊತೆಗೆ ನಮಗೂ ಹಾಲು ಬೇಕು. ಇಷ್ಟ ಹಸು ಸಾಕಿದ್ಮೇಲೆ ಇನ್ನು ಹಾಲಿಗಾಗಿ ಹೊರಗಡೆ ಹೋಗೋದು ಅದಾಗದಿರೋ ಕೆಲಸ. ಹಾಗೆ ಹಸುವಿಂದ ಹಾಲು, ಗೊಬ್ಬರ, ಹಾಲು ಅಂದ ಕೂಡಲೇ ಹಾಲಿನ ಎಲ್ಲ ಉತ್ಪನ್ನಗಳು, ತುಪ್ಪ ಮಾಡಿ ಮಾರ್ತಿದ್ದೇವೆ, ಹಾಲು ಬಳಸ್ಕೊತಾ ಇದ್ದೇವೆ. ಹಾಲು ಕೇಳಿದವರಿಗೆ ನಾಟಿ ಹಸುವಿನ ಹಾಲು ಕೊಡ್ತಾ ಇದ್ದೇವೆ. ಕಾರಣ ನಾವೆಲ್ಲ ಸಾಕಿರ್ತಕ್ಕಂಥದ್ದು ನಾಟಿ ಹಸುಗಳು ಮಾತ್ರ. ಹಾಗೆ ಇವು ನಮ್ಮ ನಾಯಿಗಳು, ನಮ್ಮ ತೋಟಕ್ಕೆ ಅಲ್ಲಿ ಇಲ್ಲಿ ಎಲ್ಲ ನಾಯಿಗಳೇ. ತೋಟ ಆದ್ಮೇಲೆ ನಾಯಿಗಳು ಬೇಕು. ಹೌದು. ಹಸುಗಳ ಗೊಬ್ಬರ ನಾವು ತೋಟಕ್ಕೆ ಪೂರ್ತಿ ಬಳಸ್ತಾ ಇರ್ತಕ್ಕಂಥದ್ದು, ನಮ್ಮ ಈ 7 ಎಕರೆ ಏನು ತೋಟ ಇದೆ ಇಲ್ಲಿ ಪೂರ್ತಿ ಬಳಸ್ತಾ ಇರ್ತಕ್ಕಂಥದ್ದು ಸಾವಯವ ಗೊಬ್ಬರ. ಸೊ ಸಾವಯವ ಗೊಬ್ಬರ ಆಗಿ ತೋಟಕ್ಕೆ ಗೊಬ್ಬರನ್ನೇ ಮಾಡಿ ಹಾಕಿದ್ದು ಇವತ್ತು ಖರ್ಚಲ್ಲಿ ಮತ್ತು ಎಲ್ಲ ರೀತಿಯಲ್ಲೂ ಅದು ಇದಾಗೋದ್ರಿಂದ ನಾವು ನಾಟಿ ಹಸು ಗೊಬ್ಬರದಿಂದ ಎರೆಹುಳ ಗೊಬ್ಬರ ಕೂಡ ಮಾಡ್ತಾ ಇದ್ದೇವೆ. ಎರೆಹುಳ ಗೊಬ್ಬರ ಮಾಡಿ ನಮಗೆ ಬೇಕಾದಷ್ಟು ಉಪಯೋಗಿಸ್ತಾ ಇದ್ದೇವೆ, ಜೊತೆಯಲ್ಲಿ ಮಾರಾಟನೂ ಮಾಡ್ತಾ ಇದ್ದೇವೆ. ಸೊ ಹಸುಗಳಿಂದ ನಮ್ಮ ಕೃಷಿಗೆ ಈ ಹಸುಗಳು ನೋಡ್ಬೋದು ನೀವು, ಕೃಷಿಗೆ ಅನುಕೂಲವಾಗಿದೆ. ಗಂಜಳ, ಗೋಕೃಪಾಮೃತ, ಜೀವಾಮೃತ, ಇದು ಮಲೆನಾಡು ಗಿಡ್ಡ, ಇದು ಗಿರ್ ಸಾಹಿವಾಲ್ ಮಲೆನಾಡು ಗಿಡ್ಡ, ಇದು ಮಲೆನಾಡು ಗಿಡ್ಡ ಹಸು ಕರು. ಈಗ ಹಾಲು ಅಂದ್ರೆ ಎಷ್ಟು ಲೀಟರ್ ಹಾಲು ಕೊಡ್ತಾ ಇದೆ ನಿಮಗೆ? ಮಲೆನಾಡು ಗಿಡ್ಡ ನೋಡಿ ಮೇಡಮ್, ಮ್ಯಾಕ್ಸಿಮಮ್ ಅಂದ್ರೆ ಒಂದು ಹೊತ್ತಿಗೆ 1.5 ಲೀಟ್ರು, ಅತಿ ಹೆಚ್ಚು ಅಂದ್ರೆ. ಕೆಲವೊಂದು ಬೆರಳೆಣಿಕೆ ಹಸುಗಳು ನಿಮ್ಗೆ 2-2.5 ಲೀಟರ್ ನಾವು ಇದಾವೆ, ಬಹಳ ಅಪರೂಪ. ನಶಿಸಿ ಹೋಗ್ಬಿಟ್ಟಿದಾವೆ. ಆ ಥರದ್ದು ಬೇಕಾದಷ್ಟು ಮೊದಲಿದ್ದು ಎಲ್ಲ ನಶಿಸಿ ಹೋಗ್ಬಿಟ್ಟಿದಾವೆ. ಈಗ ಆದಷ್ಟು ಅದನ್ನ ಜನಗಳು ಉಳಿಸ್ಬೇಕಾಗಿದೆ. ಈಗ ಹೇಗೆ ನಾವು ಕಾಡು ಮರ ತೋಟ ಉಳಿಸ್ತಾ ಇದೀವೋ, ಹಾಗೆ ದೇಶಿ ಹಸುಗಳನ್ನ ಉಳಿಸ್ಬೇಕಾದಂತ ಒಂದು ಅದಕ್ಕೆ ಒಂದು ಇದು
ಶುರುವಾಗಬೇಕಾದ ಕಾಲ ಬಂದಾಗಿದೆ. ಈಗ ಅತಿ ಹೆಚ್ಚಿನ ನಮ್ಮ ಏನು ಒಂದು ಹಾಲು ದೇಶೀಯ ಹಸುಗಳಲ್ಲಿ ಅತಿ ಹೆಚ್ಚು ಹಾಲು ಕೊಡ್ತಿದ್ದಕ್ಕಂಥ ಆ ಒಂದು ಜೀನ್ಗಳಿರ್ಬೋದು, ಬ್ಲಡ್ ಲೈನ್ಗಳಿರ್ಬೋದು ಎಲ್ಲ ಕಳೆದು ಹೋಗಿದೆ. ಈಗ ಅವರು ಇವರು ಅಂತ ನಮ್ಮಂಗೆ ಸಾಕಿರೋರು ಅದನ್ನ ಕಲೆಕ್ಷನ್ಗೆ ಹೊರಟಿದ್ದಾರೆ. ಈಗ ನಾವು ಅದೇ ಪ್ರಯತ್ನದಲ್ಲಿ ಇದ್ದೇವೆ. ಬೇರೆ ಬೇರೆ ಏರಿಯಾದಿಂದ ತಂದು ಅದರ ಬ್ಲಡ್ ಲೈನ್ಗಳು ಚೇಂಜ್ ಡಿಫ್ರೆಂಟ್ ಬ್ಲಡ್ ಲೈನ್ ಕಲೆಕ್ಟ್ ಮಾಡಿ ಅದರಲ್ಲಿ ಹೈಯೆಸ್ಟ್ ಹಾಲು ಕೊಡುವಂತವುಗಳನ್ನ ಉಳಿಸಿ ಅದರಲ್ಲಿ ಬರೋ ಕಂಡಕರು ಸಾಕೋರ್ಗೆ ಕೊಡ್ತಾ ಇದೀವಿ. ಈ ರೀತಿ ನಮ್ಮ ಕೈಲಾದ್ದು ನಮ್ಮ ಹೇಗೋ ಹಸು ಸಾಕ್ತಾ ಇದೀವಿ, ಅದ್ರ ಜೊತೆಲಿ ಹೀಗಿರೋದು ಒಂದು ನಡ್ಕೊಂಡು ಹೋಗ್ತಾ ಇದೆ. ಈ ಎರೆಹುಳು ಗೊಬ್ಬರದಿಂದಾನೇ ನಿಮ್ಗೆ ಒಂದು ಆದಾಯ, ಒಂದು ರೀತಿ ಖಂಡಿತ. ಈಗ ನೋಡಿ, ನಮ್ಮಲ್ಲಿ 30+ ದೇಶಿ ಹಸುಗಳಿದ್ದಾವೆ, ನಾಟಿ ಹಸುಗಳೆಲ್ಲ. ಈ ಹಸುಗಳಿಂದ ಬರ್ತಕ್ಕಂತ ಸೆಗಣಿ ಬರೀ ನಮ್ಮ 7 ಎಕರೆಗೆ ಸರ್ಪ್ಲಸ್ ಆಗ್ತಾ ಇದೆ. ಸೊ ಈಗ ಸೆಗಣಿನ ನಾನು ಹಾಗೆ ಕೊಟ್ರೆ ನನಗೆ ರೇಟು ವರ್ಕೌಟ್ ಆಗೋದಿಲ್ಲ, ಖರ್ಚಿಗೆ ನಾವು ಅಲ್ಲಿಗೆ ಆಗ್ತೇವೆ. ಜೊತೆಗೆ ಇವತ್ತು ಗೊಬ್ಬರ ತಗೊಂಡೋಗಿ ಹಾಕೋಕೆ ಜನರ ಅಭಾವ. ಒಟ್ಟಿಗೆ ಗೊಬ್ಬರ ಹಾಕಿ ಅಂತ ನಾವು ಹೇಳ್ತೇವೆ, ಜನರ ಅಭಾವದಿಂದಾಗಿ ಕೂಡ ಜನಗಳು ಕೆಮಿಕಲ್ ಫಾರ್ಮಿಂಗ್ ಹೋಗ್ತಿದ್ದಾರೆ. ಆರ್ಗ್ಯಾನಿಕ್ ಮಾಡಿ ಅಂತ ಕೂಡಲೇ ಅಯ್ಯೋ ಜನ ಇಲ್ಲ. ನಾವೀಗ ಮೊದಲು ಕೇಳ್ತಾ ಇರುವಂತದ್ದೇ ಜನರ ಕೊರತೆ ಜೊತೆಗೆ ದುಡ್ಡು ಖರ್ಚು. ಈಗ ನಾವು 1-2 ಬುಟ್ಟಿ ಅಡಿಕೆ ಮರಕ್ಕೆ ಉದಾಹರಣೆ 2 ಬುಟ್ಟಿ ನಾವು ಕೊಟ್ಟಿಗೆ ಗೊಬ್ಬರ ಹಾಕೋದಿದ್ರೆ ಆ 2 ಬುಟ್ಟಿ ಬದಲಿಗೆ ಎರೆಹುಳು ಗೊಬ್ಬರ 3-4 kg ಹಾಕಿದ್ರೆ ಸಾಕು ಅಂತ ಹೇಳ್ತಕ್ಕಂಥ ಮಾಹಿತಿನ ನಮ್ಗೆ ಅಧಿಕಾರಿಗಳು ಅಂದ್ರೆ ತೋಟಗಾರಿಕೆ ವಿಜ್ಞಾನಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು ಹೇಳ್ತಿದ್ದಾರೆ, ಕೃಷಿ ಇಲಾಖೆಯವರು. ಕಾರಣ ಏನು ಅಂತಂದ್ರೆ ನಿಮ್ಗೆ 15-17 ತರದ ಕಂಟೆಂಟ್ ಪೋಷಕಾಂಶಗಳು ನಿಮ್ಗೆ ಎರೆಹುಳು ಗೊಬ್ಬರದಲ್ಲಿ ಇದೆ. ಮತ್ತೆ ಈ ಎರೆಹುಳು ಗೊಬ್ಬರಕ್ಕೆ ನಾವು ಎನ್ರಿಚ್ ಕೂಡ ಮಾಡ್ತಿದ್ದೇವೆ. ಸುಡೋಮನಸ್ ಇರ್ಬೋದು, ಟ್ರೈಕೋಡರ್ಮಾ, ಅದು ಏನು ಒಳ್ಳೆ ಇದು ಬೇಕು ಅಂತ ಕಂಟೆಂಟ್ ಗಳನ್ನ ಅದಕ್ಕೆ ಆಡ್ ಆನ್ ಮಾಡಿ ಕೊಡ್ತಿದ್ದೇವೆ. ಕೆಲವರು ಅವರೇ ತಗೊಂಡೋಗಿ ಆಡ್ ಆನ್ ಮಾಡ್ಕೋತಿದ್ದಾರೆ. ಈಗ ನಗರವಾಸಿಗಳು ಕೃಷಿ ಮಾಡ್ಬೇಕು ಅನ್ನೋ ಆಸೆ ಇರ್ತದೆ, ಇಲ್ಲಿ ಬಂದು ಅವರಿಗೆ ಈಗ ಹೀಗೆ ತೋಟ ಮಾಡಿ ಅಂತಂದ್ರೆ ಅವರು ಇಷ್ಟೇ ಆಗ್ಲಿ. ಈಗ ನಾವುಗಳೇನು ಇಲ್ಲೇ ವಾಸ ಇದ್ದೇವೆ, ಇಲ್ಲಿ ಇದು ಮಾಡ್ಕೊಂಡು ಹೊರಗಡೆ ಕೆಲಸನೂ ನಿಭಾಯಿಸ್ತಾ ಇದ್ದೇವೆ, ಹಾಗೆ ಎಲ್ರಿಗೂ ಅದು ಸಾಧ್ಯ ಇಲ್ಲ. ಹಾಗಿರುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಈ ಗೊಬ್ಬರನ ಅವ್ರಿಗೆ ತಗೊಂಡೋಗಿ ಎನ್ರಿಚ್ ಮಾಡ್ಕೊಳ್ಳೋ ಕಷ್ಟ ಆದಾಗ ನಮಗೆ ಮಾಡ್ಕೊಡಿ ಅಂತ ಹೇಳ್ತಾರೆ. ಆಮೇಲೆ ಅವ್ರು ಬರೋದು ವಾರಕ್ಕೆ ವೀಕೆಂಡ್ ಕೃಷಿಕರು ಎಷ್ಟೋ ಅತಿ ಹೆಚ್ಚಿದ್ದಾರೆ ಇವತ್ತು ನಮ್ಮಲ್ಲಿ, ಇನ್ನೂ ಹೆಚ್ಚುತ್ತಾ ಇದ್ದಾರೆ. ಆಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಒಂದು 10 ಚೀಲ ಆದ್ರೆ ಅವ್ರಿಗೆ ಒಬ್ರೇ ಹಾಕ್ಬಿಡ್ತಾರೆ. ಅದೇ ಸೆಗಣಿ ಗೊಬ್ಬರ ಆದ್ರೆ ಅವ್ರಿಗೆ ಹೇಸಿಗೆ ಅನಿಸ್ತದೆ, ಅವ್ರಿಗೆ ಹ್ಯಾಂಡ್ಲಿಂಗ್ ಮಾಡೋದು ಏನು ಗೊತ್ತಿರೋದಿಲ್ಲ. ಜಸ್ಟ್ ಒಂದು ಪಾತ್ರೆಗೆ ಹಾಕೊಂಡು ಒಂದು ಬುಟ್ಟಿಗೆ ಹಾಕೊಂಡು ತಗೊಂಡೋಗಿ ಸುಲಭವಾಗಿ ಹಾಕ್ಬಿಡ್ತಾರೆ. ಅಷ್ಟೇ ಅಲ್ಲ, ಅದನ್ನ ಇಟ್ಕೋಬಹುದು, ಆಮೇಲೆ ಹೌದು ಏನ್ ಬೇಕಿದ್ರು ಅವ್ರು ಮಾಡ್ಬೋದು. ಸೊ ಅದರಿಂದಾಗಿ ನಾನು ಎರೆಹುಳು ಗೊಬ್ಬರಕ್ಕೆ ಹೋದೆ. ಇವತ್ತಿನ ಏನು ಒಂದು ನಮ್ಮ ಜನಸಂಖ್ಯೆ ಸಮಸ್ಯೆ ಅಂದ್ರೆ ಕೂಲಿ ಕೆಲಸಕ್ಕೆ, ತೋಟದ ಕೆಲಸಕ್ಕೆ, ಕೂಲಿ ಕೆಲಸದಲ್ಲೂ ಎಸ್ಪೆಷಲಿ ತೋಟದ ಕೆಲಸಕ್ಕೆ. ಸೊ ಇದರಿಂದ ನಾನು ಈ ರೀತಿ ಮಾರ್ಪಾಡ್ತಾ ಇದ್ದೆ. ಸೊ ಹಸುಗಳಿಂದ ಹಾಲು, ತುಪ್ಪ, ಮತ್ತೆ ನೀವು ಗೊಬ್ಬರ, ನಿಮ್ಮ ತೋಟಕ್ಕೆ ಗೊಬ್ಬರ, ಮತ್ತೆ ಮೇಜರ್ ಆಗಿ ಹಸುಗಳಿಗೆ ಬೇಕಾದಂತ ಮೇವನ್ನ ನಾನು ಪಕ್ಕದಲ್ಲಿ ಜಾಗ ಲೀಸಿಗೆ ತಗೊಂಡು ಬೆಳಿತಿದ್ದೇನೆ, ಅದಾದ್ಮೇಲೆ ತೋರಿಸ್ತೇನೆ. ಅಲ್ಲಿ ನಾನು ಹಸುಗಳಿಗೆ ಬೇಕಾದ ನೇಪಿಯರ್ಗಳಿರ್ಬೋದು, ಅಲ್ಲಿ ನಾನು ಕಮರ್ಷಿಯಲಿಗಾಗಿ ಸಪರೇಟ್ ಬಾಳೆ ಮಾಡ್ತೇನೆ, ಶುಂಠಿ ಮಾಡ್ತೇನೆ, ಆಮೇಲೆ ಸ್ವೀಟ್ ಕಾರ್ನ್, ಬೇಬಿ ಕಾರ್ನ್, ಹೀಗೆ ಹಲವು ಬೆಳೆ ಬೆಳಿತೇನೆ. ಇದೆಲ್ಲದರಲ್ಲಿಯೂ ನನ್ನ ಒಂದು ಗುರಿ ಆದಾಯ, 2ನೇ ಗುರಿ ಹಸುವಿನ ಮೇವು. ಎತ್ತಿನ ಗಾಡಿನೂ ಇದೆಯಾ? ಎತ್ತಿನ ಗಾಡಿನೂ ಇದೆ. ನಾನು ಅದನ್ನೇ ಹೇಳಕ್ ಬಂದೆ, ಹಸುಗಳಿಗೆ ಬೇಕಾಗುವಂತ ಮೇವನ್ನ ದಿನನಿತ್ಯ ಸಾಗಾಟಕ್ಕೆ ನಾನು ಟ್ರಾಕ್ಟರ್ ಬಳಸ್ತಾ ಇಲ್ಲ, ಟಿಲ್ಲರ್ ಬಳಸ್ತಾ ಇಲ್ಲ, ಎತ್ತಿನ ಗಾಡಿಯಲ್ಲೇ ತರ್ತಾ ಇದೆ. ಮೆಷಿನರಿ ಖರ್ಚು ಉಳಿತು, ಪೊಲ್ಯೂಷನ್ ಉಳಿತು, ಜೊತೆಗೆ ಎಲ್ಲರೂ ಡ್ರೈವಿಂಗ್ ಬರ್ಬೇಕಾದವರೇ ಇಲ್ಲ. ಹಳ್ಳಿಯಿಂದ ಕೂಡಲೇ ಎತ್ತಿನ ಗಾಡಿ ಓಡಿಸೋದು ಸರ್ವೇ ಸಾಮಾನ್ಯ, ಎಲ್ರಿಗೂ ಸಾಧಾರಣ ಈ ಭಾಗದಲ್ಲಿ ಓಡಿಸುವವರು ಇದ್ದಾರೆ. ಸೊ ಹಾಗಿರುವಾಗ ಅವರಿಗೆ ಟ್ರಾಕ್ಟರ್ ಡ್ರೈವಿಂಗ್ ಬೇಕಾಗಿಲ್ಲ, ನಾನಿಲ್ದೇ ಇದ್ರೂ ಕೂಡ ಕೆಲಸ ನಿಭಾಯಿಸುವವರು ಇದ್ದಾರೆ. ಅಂದ್ರೆ ನಿಮ್ಮ ಈಗ ಏನು ಈ ಜಾಗ ಇದೆ, ಮೊದಲು ಹೀಗೆ ಇತ್ತಾ ಅಥವಾ ಇವಾಗ ಈ ತರ ಆಗಿರೋದಾ, ಹೇಗೆ? ಸಾಧಾರಣ ಒಂದು 30-35 ವರ್ಷದ 36 ವರ್ಷದ ಹಿಂದೆ ತಂದೆಯವರು ಬಂದು ಖಾಲಿ ಜಮೀನು ಅಂದ್ರೆ ಏನು ಬಯಲು ಪ್ರದೇಶ ಅಂತ ಹೇಳ್ತೀವಿ, ಆ ಖಾಲಿ ಜಾಗೆಯನ್ನು ತಗೊಂಡು ಅದನ್ನ ತೋಟವಾಗಿ ಮಾರ್ಪಾಡು ಮಾಡಿರ್ತಕ್ಕಂಥದ್ದು. ಮೇಯ್ನ್ ಆಗಿ ಅವರು, ನಾವು ಮೂಲತಃ ದಕ್ಷಿಣ ಕನ್ನಡ, ಕಾಸರಗೋಡು ಕೇರಳ ಕರ್ನಾಟಕ ಬಾರ್ಡರ್. ಅಲ್ಲಿಂದ ಉದ್ಯೋಗ ನಿಮಿತ್ತ ಅಂದ್ರೆ ಅಷ್ಟು ವರ್ಷದ ಹಿಂದೆ ಕೆಲಸದ ಅನಿವಾರ್ಯವಾಗಿ ಹೊರಗಡೆ ಬಂದ್ರು.
ಹಾಗೆ ಹೊರಗಡೆ ಬಂದು ಹಲವಾರು ಊರುಗಳನ್ನು ಸುತ್ತಿ ಲಾಸ್ಟ್ ಅಲ್ಲಿ ಮೈಸೂರು ತಲುಪ್ತಾರೆ. ಮೈಸೂರಿಗೆ ಬಂದಂತ ಸಂದರ್ಭದಲ್ಲಿ ಇನ್ನು ಸ್ವಲ್ಪ ಕೃಷಿ ಜಮೀನು, ನನಗೆ ಇಲ್ಲಿ ಕೃಷಿ ಮಾಡ್ಲಿಕ್ಕೆ ಮೂಲತಃ ನಾವು ಕೃಷಿ ಕುಟುಂಬನೇ, ತಲೆ ತಲಾಂತರದಿಂದ ಕೃಷಿ ಕುಟುಂಬನೇ. ಇದು ನನಗೆ ಹೊಸ್ತಲ್ಲ, ಕೃಷಿ ಅನ್ನೋದು ಹೊಸ್ತಲ್ಲ. ಬಟ್ ಆದ್ರೆ ಏನು ಅಂದ್ರೆ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಅನ್ನೋದು. ಅವರು ಈ ಕೃಷಿ ಕುಟುಂಬದಿಂದ ಬಂದಿದ್ರಿಂದ, ಕೃಷಿ ಮೇಲೆ ಆಸಕ್ತಿ ಇದ್ದಿದ್ರಿಂದ ಕೆಲಸದ ಜೊತೆಲಿ ಕೃಷಿ ಭೂಮಿ ತಗೊಳ್ತಾರೆ. ಆ ನಂತರ ಕೃಷಿ ಕೆಲಸ ಎರಡು ನಿಭಾಯಿಸಕ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಕೆಲಸ ಬಿಡ್ತಾರೆ. ಕೆಲಸ ಬಿಟ್ಟು ಕೃಷಿ ಮಾಡ್ತಾರೆ. ಅದಾದ ನಂತರ ಕೃಷಿ ಫಸ್ಟ್ ಈ ಭಾಗದ ಬೆಳೆಗಳನ್ನ ಪ್ರಯತ್ನಿಸ್ತಾರೆ. ಯಾಕೆಂದ್ರೆ ನಮ್ಮ ಆ ಭಾಗಕ್ಕೂ ಈ ಭಾಗಕ್ಕೂ ಇಲ್ಲಿ ಅಡಿಕೆ ತೆಂಗಿನ ಬೆಳೆಗಳು ಬಹಳ ಕಡಿಮೆ ಇದ್ವು. ನಾವು ಕಮರ್ಷಿಯಲ್ ಆಗಿ ಬೆಳೆಯೋಕೆ ಹೋದ ಕೂಡಲೇ ಅದರ ಪ್ಲಸ್ ಮೈನಸ್ ನಮಗೆ ಗೊತ್ತಿರೋದಿಲ್ಲ. ಹಾಗಿರುವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿಯ ಒಂದು ಸಾಂಪ್ರದಾಯಿಕ ಬೆಳೆ ಅಂತ ಏನು ಕರಿತೀವಿ ಅದನ್ನ ಬೆಳೀತಾರೆ. ಸಣ್ಣ ಸಣ್ಣದಾಗಿ ಒಂದು 10-20 ಅಡಿಕೆ, ತೆಂಗು, ನಮ್ಮ ಆ ಭಾಗಕ್ಕೆ ನಾವು ಬೆಳೀತಿದ್ದಂತ ಆದಾಯ ತರ್ತಿದ್ದಂತ ಬೆಳೆಗಳು ಏನಿದ್ದು ಅದನ್ನ ತಂದು ಪ್ರಯೋಗಿಸ್ತಾರೆ. ಇಲ್ಲಿ ಸಕ್ಸಸ್ ಆದ ನಂತರ ಅದನ್ನ ಸ್ಟೆಪ್ ಬೈ ಸ್ಟೆಪ್, ಒಂದು ಆರ್ಥಿಕದ ಸಮಸ್ಯೆ ಮೊದಲಿನ 15 ವರ್ಷ ಹಿಂದೆ ಅಂದ್ರೆ 100 ರೂಪಾಯಿಗೆ ಈಗಿನ 1000 ಲಕ್ಷದ ಬೆಲೆ ಇದೆ. ಸೊ ಆರ್ಥಿಕವಾಗಿ ಕೂಡ ನಮಗೆ ದಿನನಿತ್ಯದ ಚಟುವಟಿಕೆಗೂ ಕೆಲಸ ಬಿಟ್ಟಿದ್ರು. ಸೊ ದಿನನಿತ್ಯದ ಚಟುವಟಿಕೆಗಳು ಕೂಡ ನಡಿಬೇಕು. ದಿನನಿತ್ಯದ ಚಟುವಟಿಕೆ ನಡಿಬೇಕು, ಆದಾಯ ಬೇಕು. ಆದಾಯ ಪ್ಲಸ್ ಪ್ರಯೋಗ ಎರಡು ಜೊತೆಲೆ ನಡ್ಕೊಂಡು ಬಂದ್ವು. ನಂತರ ಇದು ಹೀಗೆ ನಿಂತಿದೆ. ಆಮೇಲೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್ ಅದನ್ನು ಒಂದು ಉಪವೃತ್ತಿಯಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಕಾರಣ ಬರೀ ಕೃಷಿಗೆ ನಾನು ಹೋಗ್ಬೇಕು ಅಂದ್ರೆ ಕೃಷಿಯಿಂದಲೇ ಬಂದ ಬಂಡವಾಳದಲ್ಲಿ ಕೃಷಿ ಮಾಡೋದು ಸ್ವಲ್ಪ ಕಷ್ಟ ಕಾಣ್ತದೆ. ಹಾಗೆ ಅದನ್ನು ಉಪವೃತ್ತಿಯಾಗಿ ಮಾಡಿ ಅದು ಕಲ್ತಿದ್ರಿಂದ ಅದನ್ನು ಮಾಡ್ತಾರೆ. ಮತ್ತೆ ಅವರು ಮೊದಲೇ ಕರಾಟೆಯಲ್ಲಿ ಇದು ಕರಾಟೆ ಟ್ರೈನಿಂಗ್ ಮೊದಲೇ ತಗೊಂಡಿದ್ರು. ಸೊ ಅದನ್ನ ಈ ಭಾಗದಲ್ಲಿ ಹುಣಸೂರು, ಪಿರಿಯಾಪಟ್ಟಣ, ನಮ್ಮ ಈ ಗದ್ದಿಗೆ ಭಾಗದಲ್ಲೆಲ್ಲ ಕರಾಟೆ ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ. ಹಲವಾರು ಜನರಿಗೆ ಕರಾಟೆ ಮಾಸ್ಟರ್ ಅಂತಲೇ ಇವತ್ತಿಗೂ ಪ್ರಸಿದ್ಧಿ. ಸೊ ಆ ಒಂದು ಇದರಲ್ಲಿ ಜನರ ಪರಿಚಯ ಮತ್ತು ಹೀಗೆ ಇದರ ಮೇಲೆ ಮತ್ತೆ ಇವರು ಹಲವಾರು ಊರುಗಳಿಗೆ ಹೋದ್ರಿಂದ ಅಲ್ಲೆಲ್ಲ ಯಾವ ಯಾವ ಬೆಳೆಗಳು ಅಥವಾ ಯಾವ ಇದನ್ನೆಲ್ಲ ನೋಡಿಕೊಂಡು ನಮ್ಮ ಫೈನಲಿ ಇದನ್ನೊಂದು ಮಾಡಿ ಇದ್ದಂಥದ್ದು. ಇದು ಸಂಪೂರ್ಣ ಇದು ಮಾಡಿರ್ತಕ್ಕಂಥ ಕ್ರೆಡಿಟ್ ತಂದೆದು, ತಂದೆ ತಾಯಿಯ ಶ್ರಮವೇ. ನಾವೆಲ್ಲ ಈಗ ಅದನ್ನು ತಂದೆಯವರ ನಮ್ಮೊಂದಿಗೆ ಇಲ್ಲದ ಕಾರಣ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ತಿನ್ ಗಾಡಿಲಿ ಒಂದು ರೈಡ್ ಹೋಗೋಣ. ಹೋಗೋಣ ಬನ್ನಿ. ಸರ್, ಇದು ಅಡಿಕೆಯಲ್ಲಿ ಕಾಳು ಮೆಣಸು ಅಂತರ್ ಬೆಳೆಯಾಗಿ ಬಾಳೆ ಹಾಕಿದ್ದೇವೆ. ಬಾಳೆ ಬಾಳೆನಾ ಸರ್? ಬಾಳೆಯಲ್ಲಿ ನಾವು ಸಾಧಾರಣ ಒಂದು 6-7 ವೆರೈಟಿ ಬಾಳೆ ಹಾಕೊಂಡಿದ್ದೇವೆ. ಇದರಲ್ಲಿ ಏನು ಅಂತ ಹೇಳಿದ್ರೆ, ಬ್ಯಾಚ್ ಬೈ ಬ್ಯಾಚ್ ಹಾಕೊಳ್ತೇವೆ. ಒಂದು ಗೊನೆ ಕಟಾವಾದಾಗ ಇನ್ನೊಂದು ಗೊನೆಗಳು ಪ್ರಾರಂಭ ಆಗುವಂಗೆ ಇನ್ನೊಂದು ಬ್ಯಾಚ್. ಆಗ ಕಂಟಿನ್ಯೂಸ್ ನಮಗೆ ಆದಾಯ ಇರ್ತದೆ. ಒಂದು ಬ್ಯಾಚ್ ಪೂರ್ತಿ ಕ್ಲೋಸ್ ಆದ ಕೂಡಲೇ ನಮಗೆ ಆದಾಯ ನಿಂತೋಯ್ತು ಅಂತ ಆಗುವ ಸಮಸ್ಯೆ ತಪ್ಪು ಹೋಗ್ತದೆ. ಈಗ ಅಲ್ಲಿ ದೊಡ್ಡ ಬಾಳೆ ನೋಡಿದ್ರೆ, ಇಲ್ಲಿ ಸಣ್ಣ ಬಾಳೆಗಳು ಸ್ಟಾರ್ಟ್ ಆಗ್ತವೆ. ಇನ್ನು ಹೊಸ ತೋಟ ಇದು ಸ್ವಲ್ಪ ಶೀತ ಭೂಮಿಯಾಗಿತ್ತು. ಈಗ ಇದನ್ನ ನಾವು ಹೊಸದಾಗಿ ಪುನಃ ರೀಪ್ಲಾಂಟ್, ಒಮ್ಮೆ ನೆಟ್ಟು ಅದು ಶೀತದಲ್ಲಿ ಬರದೆ ಅದನ್ನ ಆ ಸಮಸ್ಯೆ ಅನುಭವಿಸಿದ್ದೆವು. ಈಗ ಪುನಃ ಹೊಸದಾಗಿ ನೆಟ್ಟು ಈಗ ರೆಡಿ ಆಗ್ತಾ ಇದೆ ತೋಟ. ಈ ಟಿಂಬರ್ ಮರಗಳ ಜೊತೆ ಹಣ್ಣುಗಳು ಹಾಕಿದ್ದೀರಾ ಇಲ್ಲಿ? ಸ್ವಲ್ಪ ತಲೆ ಮೇಡಮ್, ಇದು ನೇರಳೆ ಮರ. ಈಗ ಹಣ್ಣಿಗೂ ಆಗುತ್ತೆ, ಸ್ವಲ್ಪ ದಿವಸದಲ್ಲಿ ನಮ್ಗೆ ಅದು ಖರ್ಚಿಗೆ ಹಣ ಕೊಡುವಂತ ಮರವಾಗಿಯೂ ಮಾರ್ಪಾಡಾಗುತ್ತೆ. ಹಾಗಾಗಿ ಅದನ್ನೆಲ್ಲ ಬಿಟ್ಕೊಂಡಿದ್ದೇವೆ. ಇದೆಲ್ಲ ಬೇವಿನ ಮರ. ಇದೆಲ್ಲ ನಾವು ನೆಟ್ಟಿದ್ದು ಅಲ್ಲ, ಕೆಲವು ನೆಟ್ಟಿದ್ದೇವೆ. ಅತಿ ಹೆಚ್ಚಾಗಿ ಹುಟ್ಟಿರ್ತಕ್ಕಂಥದ್ದು, ಅದನ್ನ ಕಡಿತಾ ಇಲ್ಲ, ಬರೀ ಮರನ ಕಪಾತ್ ಮಾಡ್ತಾ ಇದ್ದೇವೆ. ಜೊತೆಗೆ ಇದು ಹುಣಸೆ ಮರ. ನಮ್ಮ ವರ್ಷಕ್ಕೆ ಬೇಕಾಗುವ ಹುಣಸೆ ಹಣ್ಣು ಸಿಗ್ತದೆ, ಜೊತೆಗೆ ಒಂದು ಮರವಾಗಿಯೂ ಇದೆ. ಇನ್ನು ಸ್ವಲ್ಪ ವರ್ಷದಲ್ಲಿ ಅದನ್ನು ಕೂಡ ಮಾರಬಹುದು. ನೋಡಿ, ನೀವು ಕೇಳ್ತಾ ಇದ್ರಲ್ಲ ಮಹೋಗನಿ ಮರ, ಇದು ಅಲ್ಲಿ ಮೇಲೆ ದೊಡ್ಡ ಮರಗಳಿದೆ. ಅದ್ರ ನೆಕ್ಸ್ಟ್ ಅಲ್ಲಿ ಬರ್ತದೆ ಅಂತ ಗೊತ್ತಾದ ಮೇಲೆ ಇಲ್ಲಿ ಪುನಃ ಪ್ರಯೋಗ ಮಾಡಿರ್ತಕ್ಕಂಥ ಮರ ಇದು. ಹೊಸದಾಗಿ ಹಾಕಿರೋದಾ? ಇದು ಹೊಸದಾಗಿ ಅಲ್ಲ, ಅದು ಇದು 10+ ಆಯ್ತು ಇದಕ್ಕೂ. ಬಟ್ ಅದಕ್ಕಿಂತ ನಂತರದ ಬ್ಯಾಚ್ ಇದು ಮರ.
ಈ ಕಡೆ ನೋಡಿ ಇದು ಸ್ವಲ್ಪ ನಮ್ಮ ನೀಲಗಿರಿ. ಕಾರಣ ನೀಲಗಿರಿ ನೆಡಬೇಡಿ ಅಂತ ಹೇಳ್ತಾರೆ, ಇದು ಕೆರೆಯ ಸಮೀಪ ಆದ್ರಿಂದ ಇಲ್ಲಿ ಕರಲು ಮಣ್ಣು ಅಂತ ಏನ್ ಹೇಳ್ತೇವೆ ಅಥವಾ ನೀರು ನಿಲ್ಲುವಂತ ಜಾಗ. ಬೇಸಿಗೆಯಲ್ಲಿ ನೀರು ಎಷ್ಟು ಕೊಟ್ಟರು ಸಾಲುದಿಲ್ಲ, ಮಳೆಗೆ ಒಂದು 4 ಮಳೆ ಬಂದ ಕೂಡಲೇ ಕರಲು ಮಣ್ಣಲ್ಲಿ ನೀರು ಇಂಗುದಿಲ್ಲ. ಸೊ ಅದರಿಂದಾಗಿ ಇಲ್ಲಿಗೆ ನೀಲಗಿರಿ ಮಾತ್ರ ಸೂಟೇಬಲ್ ಅಂತ ಹೇಳಿ ತಿಳಿದು ನೀಲಗಿರಿ ನೆಟ್ಟಿದ್ದೇವೆ. ಇದು ನಿಮ್ಮ ತಂದೆಯವರೇ ನೆಟ್ಟದ್ದು. ಒಂದು 4 ಕಟಾವು 5 ಕಟಾವು ತಗೊಂಡಿದ್ದೇವೆ ಆಲ್ರೆಡಿ. ಇದೀಗ 1 ವರ್ಷದ ಹಿಂದೆ ಕಟಾವು ಮಾಡಿದ್ದೆವು. ಈಗ ಪುನಃ ಇದು ನಮ್ಮ ಈ RCC ಹಾಕುವಾಗ ಸೆಂಟ್ರಿಂಗ್ ಪೋಲ್ಸ್ಗಳಿಗೆ ಅಥವಾ ಸಣ್ಣ ಮರದಲ್ಲಿ ಶೆಡ್ ಹಾಕುವವರಿಗೆಲ್ಲ ಇದು ಬಹಳ ಯೂಸ್ ಆಗುತ್ತೆ. ಎಣ್ಣೆ ಪರ್ಪಸ್ಗೆ ಏನಾದ್ರು ಕೊಟ್ಟಿದ್ದೀರಾ? ಇಲ್ಲ, ನಾವು ಎಣ್ಣೆ ಪರ್ಪಸ್ಗೆ ಇಲ್ಲಿ ಕೊಡ್ಲಿಲ್ಲ. ಕಾರಣ ನಮ್ಗೆ ಇಲ್ಲಿ ಎಣ್ಣೆ ಫ್ಯಾಕ್ಟರಿಗಳು ಯಾವುದು ಇಲ್ಲಿ ಸಮೀಪ ಇಲ್ಲ. ಸೊ ಹಾಗಾಗಿ ಎಲ್ಲ ನಾವು ಟಿಂಬರ್ ಯೂಸ್ ಅದಾಗೋದಿಲ್ಲ ದೊಡ್ಡ ಸೈಜಿಗೆ. ಸೊ ಎಲ್ಲ ಪೋಲ್ಸ್ಗಳು ಅಥವಾ ಈ ತರಕಾರಿ ಬೆಳಿಲಿಕ್ಕೆ ಕಡ್ಡಿಗಳಾಗಿ ಯೂಸ್ ಮಾಡ್ತಾರೆ. ಓಕೆ. ಸರ್ ನೋಡಿ, ನೀವಲ್ಲಿ ಕೇಳಿದ್ರಿ ಮೇಡಮ್ ಇದು ತಗೊಳ್ಳುವಾಗ ಹೇಗಿತ್ತು ಅಂತ. ಅದಕ್ಕೆ ಇದೆ ಹೀಗೆ ಪ್ಲೇನ್ ಲ್ಯಾಂಡ್ ಆಗಿತ್ತು, ಸಮತಟ್ಟ ಕೂಡ ಇರಲಿಲ್ಲ. ಕಾರಣ ಇಲ್ಲಿ ಕೆರೆ ಬರ್ತದೆ, ಗವರ್ಮೆಂಟ್ ಒಂದು ಕೆರೆ ಇದೆ. ಸೊ ಇದು ನೀರಿಗೆ ಒಂದು ಮೂಲ ಅಂತ ಹೇಳ್ಬೋದು. ಈ ಭಾಗದ ರೈತರಿಗೆ ನೀರಿಗೆ ಒಂದು ಇಂಗುಗುಂಡಿಯಾಗಿ ಅಥವಾ ಒಂದು ಕೆಳಗೆ ಸ್ವಲ್ಪ ಗದ್ದೆಗಳಿದೆ, ಆ ಗದ್ದೆಗಳಿಗೆ ನೀರು ಹೋಗ್ತಾ ಇದೆ. ಸೊ ಈ ತರ ಇದ್ದ ಖಾಲಿ ಭೂಮಿನ ಆ ರೀತಿ ಮಾಡಿದ್ದೇವೆ. ಬೇರೆ ಮರಗಳು ಏನು ಬೇರಿದೆ ಎಲ್ಲಾ ಬೇರಿಗೂ ಅದರ ಅಂಶ ಸಿಗ್ತದೆ. ನಂತರ ಇದನ್ನ ಕಟ್ ಮಾಡ್ತೇವೆ, ಅಡಿಕೆ ಮರದ ಬುಡಕ್ಕೆ ಮಲ್ಚಿಂಗ್ ಆಗಿ ಉಪಯೋಗಿಸ್ತೇವೆ. ಸೊ ನಮಗೆ ಬಾಳೆಯಲ್ಲಿಯೂ ಆದಾಯ ಬಂತು, ಅದರ ವೇಸ್ಟ್ ಅಲ್ಲಿಯೂ ಬಂತು, ಪುನಃ ನೆಕ್ಸ್ಟ್ ಬಾಳೆಗೆ ಅದು ಅನುಕೂಲವೂ ಆಯ್ತು.